ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಯಾವ ಕೊರತೆನೂ ಇಲ್ಲದೆ ಪೂಜೆ ಮುಗೀತು. ಹೌದು ತಾತ, ಇವತ್ತಿನ ದಿನ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ ಮಾಡ್ತಿದ್ದೀಯಾ? ಅಪ್ಪ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ದೀನಿ. ಆ ಗಿಫ್ಟು ನನಗೆ ಕೊಟ್ಟಿದ್ದು. ನಿನಗ್ ಕೊಟ್ರು ಅಂದ್ರೆ ಅದು ನನಗೂ ಕೊಟ್ಟ ಹಾಗೇನೆ. ಓ ಹೌದಾ? ಹಾಗಾದರೆ ನಾನು ನಾಳೆ ಊಟ ಮಾಡ್ತೀನಿ. ನೀನು ಊಟ ಮಾಡೋ ಹಾಗಿಲ್ಲ. ಏಕೆ ಅಂತಂದರೆ ನಾನು ಊಟ ಮಾಡಿದ್ರು ನೀನು ಊಟ ಮಾಡ್ದ ಹಾಗೇನೆ ಅಲ್ವಾ? ತಾತ ಸುಮ್ಮನೆ ಕಾಲು ಎಳಿಬೇಡ. ನಂಗೆ ಅದ್ರಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ಆಗ್ತಿದೆ. ಓಪನ್ ಮಾಡು ತಾತ. ಎಷ್ಟು ಚೆನ್ನಾಗಿದೆ. ಪ್ಯೂರ್ ಬೆಳ್ಳಿನ ಇದು, ಇದ್ರಲ್ಲಿ ಡೌಟೇ ಇಲ್ಲ. ಏನಿಲ್ಲ ಅಂದ್ರೆ ಇದಕ್ಕೆ ಈ ಡಬ್ಬಿಲಿ ಏನಿದೆ ತಾತ? ಕೆಲವೊಂದು ಸಲ ಪ್ರೀತಿ ಗೌರವನ ಹೇಗೆ ವ್ಯಕ್ತಪಡಿಸೋದೋ ಗೊತ್ತಾಗೋಲ್ಲ. ನನಗೆ ನಿಮ್ಮ ರೂಪದಲ್ಲಿ ತಂದೆ ಸಿಕ್ಕಿದ್ದಾನೆ. ಆ ಋಣ ತೀರ್ಸೋಕ್ಕಾಗೋಲ್ಲ. ಕೊನೆ ಪಕ್ಷ ನನ್ನ ಖುಷಿಗೆ ಅಂತ ನಿಮಗೊಂದು ಉಡುಗೊರೆ ಕೊಟ್ಟಾದರೂ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ನಿಮ್ಮ ಮಗ ನಿಮಗೆ ಕೊಡ್ತಿರೋ ಚಿಕ್ಕ ಉಡುಗೊರೆ ಅಂದ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಇರಲಿ. ಇಂತಿ ಮಾಧವ. ನೀನು ದೊಡ್ಡ ಮನುಷ್ಯ ಅನ್ನೋದು ಗೊತ್ತಿತ್ತು ಕಣ. ಆದರೆ ನೀನು ಪ್ರತಿ ಸಲ ಸಿಕ್ಕಾಗಲೂ ಮತ್ತು ದೊಡ್ಡವನಾಗ್ತಾನೇ ಇದೆಯಾ? ಹಲೋ ಪುಟ್ಟ, ಏನು ಇವತ್ತು ಬೆಳಗ್ಗೆನೆ ಫೋನ್ ಮಾಡಿದ್ಯಾ? ಎಲ್ಲ ಆರಾಮ್ ತಾನೆ? ನಾವ್ ಆರಾಮಮ್ಮ. ನಿಜ ಹೇಳ್ಬೇಕು ಅಂದ್ರೆ ನೆನ್ನೆ ನೀವೆಲ್ಲ ಪೂಜೆಗೆ ಬಂದಿದ್ದು ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನೀವೆಲ್ಲ ಇಲ್ಲಿಂದ ಹೊರಟ ಮೇಲೆ ಮನೆ ಎಲ್ಲ ಖಾಲಿ ಅನ್ನಿಸ್ತಿತ್ತು. ಫಸ್ಟ್ ಟೈಮ್ ಅಲ್ವಾ ಹೀಗೆ ಎರಡೂ ಫ್ಯಾಮಿಲಿಯವರು ಒಂದೇ ಕಡೆ ಸೇರಿತ್ತು? ಹೌದು ಪುಟ್ಟ, ನನಗೂ ಖುಷಿ ಆಯ್ತು. ಅಣ್ಣ ಚೆನ್ನಾಗಿದ್ದಾರಾ? ಫೋನ್ ಮಾಡಿದ್ಯಾ? ಹ್ಞೂ ಅಮ್ಮ, ನೆನ್ನೆ ಕೇಶವನ್ ಕರೆಸಿ ಅಪ್ಪಂಗೆ ಪ್ರಸಾದ ಕೊಟ್ಟು ಕಳಿಸ್ದೆ. ಒಳ್ಳೇದಾಯ್ತು, ಅವರು ಬಂದಿದ್ರೆ ಚೆನ್ನಾಗಿರೋದು. ಅವ್ರಿಗೆ ಇತ್ತೀಚೆಗೆ ಜಾಸ್ತಿ ಜನ ಗಲಾಟೆ ಅಂದ್ರೆ ಆಗಲ್ಲ ಅಂತಾರಮ್ಮ. ಹೋಗ್ಲಿ ಬಿಡು, ಒಂದಿನ ನಾವೇ ಅಲ್ಲಿಗೆ ಹೋಗಿ ಬರೋಣ. ಮಾವ ಹೇಗಿದ್ದಾರೆ? ನಿನ್ನೆ ತುಂಬ ಓಡಾಡಿದ್ರು, ಸುಸ್ತಾಗಿರ್ಬೇಕು. ತಾತಂಗೆ ಯಾವತ್ತಾದ್ರೂ ಸುಸ್ತಾಗತ್ತಾ ಅಮ್ಮ?
ಅವರಿಗೆ ಮಗಳು ಅಳಿಯ ಮನೆಗೆ ಬಂದು ಪೂಜೆ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಗೋಗಿದೆ. ಹಾಂ ಅಮ್ಮ, ಇನ್ನೊಂದು ಹೇಳೋದು ಮರ್ತೆ. ನೆನ್ನೆ ನೀವು ಮಾಧವ್ ಸರ್ ಕೊಟ್ಟಿರೋ ಗಿಫ್ಟು ತಾತಂಗೆ ತುಂಬ ಇಷ್ಟ ಆಯ್ತು. ನಂದೇನಿಲ್ಲ ಪುಟ, ಎಲ್ಲ ಮಾಧವ್ ಅವರೇ ತಂದಿದ್ದು, ನನಗೆ ಗೊತ್ತೇ ಇರಲಿಲ್ಲ. ಆದರೂ ಆ ಬೆಳ್ಳಿ ದೀಪ, ಚಿನ್ನದ ಚೈನು, ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ನಮಗೂ ಮುಜುಗರ ಅಮ್ಮ. ನಮ್ಮ ಕೈಯಲ್ಲಿ ನಿಮಗೆಲ್ಲ ಏನೂ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. ಹಾಗೆಲ್ಲ ಅನ್ಕೋಬೇಡ ಪುಟ. ನಿನ್ನೆ ಮಾವನವ್ರು ನನಗೆ ಕೊಟ್ಟಿದ್ದ ಸೀರೆ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ನಿನ್ನೆ ನಿಮ್ಗಳ ಜೊತೆ ಅಷ್ಟೊತ್ತು ಕಳೆದಿದ್ದ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಹೋಗ್ಲಿ, ಇವತ್ತೇನು ತಿಂಡಿ ಮಾಡಿದ್ಯಾ? ಇವತ್ತು ಪಲಾವ್ ಮಾಡಬೇಕು ಅಂತ ತಾತನ ಕಡೆಯಿಂದ ಆರ್ಡರ್ ಅಮ್ಮ. ಅದು ಬರೀ ಪಲಾವ್ ಅಲ್ಲ, ತುಳಸಿ ಮಾಡೋ ಥರ ಪಲಾವ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆ ಪುಟ್ಟ. ಪಾಪು ಸಂಧ್ಯಾ ಆರಾಮ? ಹ್ಞೂ ಅಮ್ಮ. ಸರಿ, ಹಾಗಾದ್ರೆ ನೀನು ತಿಂಡಿಗೆ ರೆಡಿ ಮಾಡ್ಕೊ. ಆಯ್ತಮ್ಮ, ಬಾಯ್. ಶುಭೋದಯ. ಶುಭೋದಯ ಮಾಧವ್ ಅವರೇ. ನಾನು ನಿಮ್ಗೆ ಕೃತಜ್ಞತೆ ಹೇಳಬೇಕು. ನನಗ ಯಾಕೆ? ಮಾವನವ್ರಿಗೆ ನೀವು ಕೊಟ್ಟಿದ್ದ ಉಡುಗೊರೆ ಇಷ್ಟ ಆಯ್ತಂತೆ. ಸಿರಿ ಹೇಳಿದ್ಲು. ಆದರೂ ಅಷ್ಟೆಲ್ಲ ದುಬಾರಿ ಉಡುಗೊರೆ. ಉಡುಗೊರೆ ಅಂದರೆ ಉಡುಗೊರೆ ಅಷ್ಟೇ. ಅಲ್ಲಿ ಕೊಟ್ಟಿರೋ ಮನಸ್ಸು, ತಗೊಂಡಿರೋ ಮನಸ್ಸು ಮುಖ್ಯ. ಕೊಟ್ಟಿರೋ ವಸ್ತುವಿನ ಬೆಲೆ ಅಲ್ಲ ಅಲ್ವಾ? ಆದರೂ ಅವರು ನನಗೆ ಕೊಟ್ಟಿರೋ ಗಿಫ್ಟ್ ಮುಂದೆ ಇದೆಲ್ಲ ಏನೂ ಅಲ್ಲ. ಅವ್ರು ಕೊಟ್ರ ಪಂಚೆನಾ? ನೀವು ಕುಡ್ದಿಲ್ಲ ಅಂದರೆ ಕಾಫಿ ಆರೋಗ್ಬಿಡುತ್ತೆ. ಅಯ್ಯೋ, ತಗೊಳ್ಳಿ. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ನನಗೆ ಬೇಡ. ನೀವು ಬೇಡ ಅಂದರೆ ಕಾಫಿಗೆ ಬೇಜಾರಾಗುತ್ತೆ. ನಿಮಗೆ ಕೊಟ್ಟಿಲ್ಲ ಅಂದರೆ ಕಾಫಿ ನನ್ನ ಮೇಲೆ ಮುನ್ಸ್ಕೊಂಡ್ಬಿಡುತ್ತೆ. ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.